ಲೋಕಸಭೆಯಲ್ಲಿ ಎಲ್ಪಿಜಿ ಪೂರೈಕೆ ವ್ಯತ್ಯಯವನ್ನ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. ಸೊ ಎಲ್ಪಿಜಿ ಸಮಸ್ಯೆಯಿಂದ ದೇಶದಲ್ಲಿ ಭಾರಿ ಸಮಸ್ಯೆ ಆಗಿದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದು ಬರೀ ಆರಂಭವಷ್ಟೇ. ಅವರು ಹೇಳೋದು ಇದು ಬರೀ ಆರಂಭವಷ್ಟೇ, ಮುಂದೆ ಇನ್ನಷ್ಟು ಸಮಸ್ಯೆ ಆಗಲಿದೆ ಅಂತ ರಾಹುಲ್ ಹೇಳಿದ್ದಾರೆ. ಸೊ ರಷ್ಯಾದಿಂದ ತೈಲ ಖರೀದಿಸದಂತೆ ನಿರ್ಬಂಧ ಸರಿಯಲ್ಲ. ರಷ್ಯಾದಿಂದ ತೈಲ ಖರೀದಿಸದಂತೆ ಅಮೆರಿಕದ ಅಣತಿಯಂತೆ ಸರ್ಕಾರ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸೊ ಲೋಕಸಭೆಯಲ್ಲಿ ಮಾತನಾಡಿದ್ರು. The foundation of every single nation is its energy security. And I do not say this lightly, but allowing the United States to decide who we buy oil from, who we buy gas from, whether we can buy oil from Russia or not, whether our relationship with different oil suppliers can be decided by us. This is what has been bartered. And this is a very puzzling fact for me. It has been a very puzzling fact why a nation the size of India would allow any other nation, the president of another nation, to give us permission to buy Russian oil, to decide who our relationships are with. And this has been a puzzle, and I've been trying to figure this puzzle out. ಇದೆಲ್ಲದಕ್ಕೂ ಮೂಲ ಕಾರಣ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಬೇಕು. ಡಿಪೆಂಡೆಂಟ್ ಆಗಿದ್ದೇನು, ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದಿದ್ವಿ, ಅಮೆರಿಕಕ್ಕೆ ಎಷ್ಟು ಶರಣಾಗಿದ್ವಿ. ನಮ್ಮನ್ನು ನಾವೀಗ ಸ್ವದೇಶಿ ನಿರ್ಮಿತವಾಗಿರುವಂತಹ ದೇಶವಾಗಿ ಹೊರಹೊಮ್ಮಬೇಕು ಅಂತ ಅಂದರೆ ಬೇರೆ ಕಡೆಗೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಆರಂಭದಿಂದಲೂ ಏನು ಮಾಡಿದ್ರಿ ನೀವು? ಎಲ್ಲ ದೇಶಗಳ ಮೇಲೇ ಡಿಪೆಂಡ್ ಹಾಕ್ಕೊಂಡು ಕೂತಿದ್ರಿ. ನಮ್ಮಲ್ಲಿ ಏನು ಪ್ರಾಡಕ್ಟ್ ಆಗ್ತಾ ಇತ್ತು ಹೇಳಿ, ಅದ್ರ ಬಗ್ಗೆ ಏನಿಲ್ಲ. ಈಗ ಅವ್ರ ಮೇಲೆ ಅವ್ರು ಹಂಗೆ ಹಾಕ್ತಾರೆ ಹಿಂಗೆ ಹಾಕ್ತಾರೆ ಅಂದರೆ ಮಾಡಿರುವ ಎಡವಟ್ಟುಗಳು ಸುಧಾರಿಸ್ಕೊಳ್ಳೋಕೆ ತುಂಬ ಸಮಯ ಬೇಕು.